ಅಯ್ಯೋ ಅಯ್ಯೋ ಅಯ್ಯೋ, ಜೀವನದಾಗೆ ಇಂಥ ಸೀರೆ ತಾಂತೀನಿ ಅಂತ ಕನ್ಸೂ ಕಂಡಿರ್ಲಿಲ್ಲ. ಹೆಂಗೋ ಗೌರಿ ದಸೆಯಿಂದನ ಇಂಥ ಸೀರೆ ತಕಮ ಅದೃಷ್ಟ ಬಂತು ನನಗೆ. ನಮ್ಮೂರಿನ ಹೆಂಗಸರು ನನ್ನ ಆಡ್ಕೆಮರು ಒಂದ್ ಸೀರೆ ತಕಮ ಯೋಗ್ಯತೆ ಇಲ್ಲ ಅಂತಾನ. ಈಗ ಬರ್ಲಿ ಮುಂಡ್ಯಾರ ತೋರಿಸ್ತೀನಿ, ಹೊಟ್ಟೆ ಒರೆಸ್ತೀನಿ ತೋರಿಸಿ. ಯಾವಳು ಬತ್ತನೇ ಇಲ್ಲ ಇವತ್ತು ನಮ್ಮ ಮನೆ ಕಡೆಗೆ ತೋರ್ಸೋಣ ಅಂತ ಹೊರ ಕುಕ್ಕೊಂಡಿದ್ರೆ. ಓ ಅಲ್ಲಿ ಯಾರೋ ಬತ್ತಾ ಇರಂಗಿದ್ದಾರೆ. ತಲೆ ಮ್ಯಾಗ ಸೆರ್ಗ ಹಾಕಿ ಬತ್ತಾಳೆ ಅಂತಂದ್ರೆ ರಂಗಮ್ನೆ. ಬರ್ಲಿ ಇರು ತೋರಿಸ್ತೀನಿ. ಏನೇ ರಂಗಿ, ಉಂಡೆನೆ ಅಲೆನೆ ಎಲ್ಗೋ ಹೋಗ್ತಾ ಇದ್ಯಾ? ಎಲ್ಲಿಗೆ ಹೋಗ್ತೀಯಾ? ಬಾ ಕುಕ್ಕ ಬಾ, ಹೋಗಿವೆಂತೆ. ಹೂ ಕಣೆ ಸಾಕಮ್ಮ, ಉಂಡೆ ಸಾವುಕಾರ ಹೊಲ್ದಕ್ಕೆ ಹತ್ತಿ ಬೀಜ ಊರಕ್ಕಂತ ಹೇಳಿ ಕೂಲಿ ಹೋಗೋಣ ಅಂತೇಳಿ ಹೋಗ್ತಾ ಇದೀನಿ. ನೆನ್ನೆಸ್ ಬಂದು ಹೇಳಿದ್ರು ಹತ್ತಿ ಬೀಜ ಊರ್ಬೇಕು ಮಾರಮ್ಮ ಅಂತ ಹೇಳಿ ಸಾವುಕಾರರು ಕರೆದಿದ್ರು, ಅದಕ್ಕೆ ಹೋಗ್ತಾ ಇದೀನಿ. ನೀನ್ ಉಂಡೆನೆ ಅಲೆನಿ? ಅಯ್ಯೋ, ನಿನ್ ಜೀವನ ಪೂರ್ತಿ ಬರೀ ಕೂಲಿ ಹೋಗದೆ ಆತು ಕಣೆ ರಂಗಮ್ಮ. ಒಂದ್ ದಿವಸ ನಾನು ಮನೆಯಾಗಿದ್ದಿದ್ದೆ ನೋಡ್ಲಿಲ್ಲ. ಏನ್ ಮಾಡಿದೆ ಸಾಕಮ್ಮ, ನಮ್ಗೆ ನಿನ್ನಂಗೆ ಕುಕ್ಕೊಂಡು ಒತ್ತಾಕಕ್ಕಾಗಲ್ಲ. ಕುಕ್ಕೊಂಡಿದ್ರು ಹೋಗುತ್ತೆ ಒತ್ತು, ಕೆಲಸ ಮಾಡಿದ್ರು ಹೋಗುತ್ತೆ. ಕೂಲಿ ಹೋದ್ರೇನೆ ಜೀವನ ನಡೆಯೋದು. ನಿನ್ಗೇನಮ್ಮ, ಹೆಂಗೋ ನೀನು ಅವ್ರ ಮನೆಗೆ ಇವ್ರ ಮನೆಗೆ ಸಾರೈಸ್ಕೊಂಬಂದು ಉಂಡು ಸುಮ್ಮನಾಗ್ತೀವಿ. ನಮ್ಗೆ ಹಂಗಾಗಲ್ಲಮ್ಮ, ಇನ್ನೊಬ್ರ ಮನೆಗೆ ಹೋಗಕ್ಕೆ ನಾಸ್ಕೆದಂಗಾಗುತ್ತೆ. ಅಲ್ಲ, ನೀನು ದಿನಾ ಕೂಲಿ ಹೋದ್ರು ನನ್ನಂಗಿರಕ್ಕಾಗಲ್ಲ. ನೋಡಿಲಿ ನಾನು ಏನ್ ತಂದಿದ್ದೀನಿ ಅಂತಾನ. ಎಷ್ಟು ಚೆನ್ನಾಗಿದ್ದಾವೆ ಈ ಸೀರೆ ನೋಡು. ಎಂದನ ನೀನು ತಕೊಂಡಿದ್ದೆ ಇಂಥ ಸೀರೆನ? ನೀನು ದಿನಾ ಕೂಲಿ ಹೋಗ್ತೀನಿ ದುಡಿತೀನಿ ಅಂತ ಹೇಳ್ತೀಯ. ನಾನು ಎಲ್ಗೂ ಹೋಗಲ್ಲ, ಕೂಲಿನೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ನೋಡ್ದ ನಾನು ಎಂತ ಸೀರೆ ತಂದಿದ್ದೀನಿ ಅಂತ? ನೋಡು ಒಂದ್ ಸ್ವಲ್ಪ ಕಣ್ಣು ಬಿಟ್ಟು. ಅಯ್ಯೋ 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 ಅಯ್ಯೋ, ಏನೇ ಸಾಕಮ್ಮ, ಮಿರಿ ಮಿರಿ ಮಿಂತವಲ್ಲಿ ರೇಷ್ಮೆ ಸೀರೆನೇ ಇದ್ದಂಗಿದಾವೆ. ನಿಜವಾಗ್ಲೂ ಇವು ನಿನ್ನವನ ಸೀರೆ ಅಥವಾ ಯಾರವನ ತೊಂದಿಕ್ಕೇಳಿದ್ಯಾ ನೋಡಕ್ಕೆ ಅಂತಾನ? ಯಾರವನ ನಾನು ಯಾಕೆ ತೊಂದಿಕ್ಕೆಮ್ಮನ? ಇವು ನನ್ನವೇನೆ ಸೀರೆ. ಯಾರವನ ತೊಂದಿಕ್ಕೆಮ್ಮಕ್ಕೆ ನನಗೇನೇನು ಗತಿ ಇಲ್ಲ ಅನ್ಕೊಂಡಿದ್ಯಾ ನಿನ್ನಂಗೆ? ಏನು ಸಾಕಮ್ಮ, ಸೀರೆ ತಂದಿದ್ಯಾ ನೀನು? ಯಾಕೆ ದುರ್ಗಮ್ಮ ಹಂಗೆ ಕೇಳ್ತೀಯಾ? ಸೀರೆ ನಾನು ತಾಮಲ್ಲ ಅನ್ಕೊಂಡಿದ್ದೇನು? ನೋಡ್ಬಾ, ನಾನೇ ತಂದಿರೋದು ಸೀರೆನ. ಯಾರವು ಏನ್ ನಾನೇನು ತಂದಿಲ್ಲಿ ನೋಡ್ಲಿ ಅಂತ ಹೇಳಿ ಈಕೆ ಕುಕ್ಕೊಂಡಿಲ್ಲ. ನನ್ನ ಸೀರೆ ನಾನು ನೋಡ್ಕೊಂಡು ಕುಕ್ಕೊಂಡಿದ್ದೀನಿ. ಬಾ ನೋಡ್ಬಾ ನೀನು. ಅದಕ್ಕಲ್ವೇ ನಾನು ಕೇಳಿದ್ದು, ನೀನು ಎಂದು ಸೀರೆ ತಗೊಂಡಿದ್ದು ನಾನು ನೋಡ್ಲೇ ಇಲ್ಲ. ನೀನೇನೇ ತಿರ್ಕೊಂಡು ತಿಂತೀಯ, ಅವ್ರ ಮಂತಾಗ ಇವ್ರ ಮಂತಾಗ ಸಾರೋಯಿಸ್ಕೊಂಬಂದು ಉಮ್ತೀಯ. ಯಾರನ ಒಂದಿಟ ಮುದ್ದೆ ಕೊಟ್ರು ಸಾಕು, ಅಲ್ಲೇನೆ ಕುಕ್ಕೊಂಡು ಒಂದಿಟ್ಟು ಸಾರೋಯ್ರಿ ಅಂತೇಳಿ ಉಂಡು ಬತ್ತೀಯ. ಅಲ್ಲ ಅಡುಗೆ ಮಾಡ್ಕೊಂಡು ಉಂಬಕ್ಕೆ ನಿನಗೆ ಕಾಳು ಕಡಿ ಇಲ್ಲ ಮನೆಯಾಗೆ. ಇನ್ ಸೀರೆ ತಗೊಂಬಕ್ಕೆ ದುಡ್ಡೆಲ್ಲಿಂದ ಬಂತು? ಅದಕ್ಕೆ ಅಂಕಿ ಹೇಳ್ದೆ. ನೀನು ಎಂದು ತಾಂತಿರ್ಲಿಲ್ವಲ್ಲ ಸೀರೆ ಪಾರೇನ? ಅದು ಅವಾಗ. ಇವಾಗ ಏನು ಹಂಗಿಲ್ಲ. ನಮ್ಮ ಮನೆಗೆ ನೋಡೋಕೆ ಒಳಕ್ ಹೋಗಿ ಎಲ್ಲನ ಕಾಳು ಕಡಿ, ಬೆಲ್ಲ, ಬೆಳಕಾಳು, ಅಕ್ಕಿ, ರಾಗಿ ಎಲ್ಲ ತಂದಿಕ್ಕೊಂಡಿದ್ದೀನಿ. ಎಲ್ಲ ತಂದಿಕ್ಕೊಂಡಿದ್ಯಾ? ಸೀರೆ ಬೇರೆ ತಕೊಂಡಿದ್ಯಾ? ಎರಡು ಹೊಸಾವ ಕಾಳು ಕಡಿ ಎಲ್ಲ ತಂದಿದ್ದೀನಿ ಅಂತ ಹೇಳ್ತಾ ಇದ್ಯಾ? ನಿನ್ಗೇನ ಎಲ್ಲ ನನ್ನ ನಿಧಿ ಗಿಧಿ ಸಿಕ್ತಾ ಹೆಂಗೆ ಸಾಕಮ್ಮ? ನಮಗೂ ಹೇಳಿ, ನಿಧಿ ಸಿಕ್ತೇನೆ ಎಲ್ಲ ನನ್ನ ನಿಮ್ಮ ಮನೆಯಾಗೆ? ನಿಧಿನೂ ಇಲ್ಲ ಗಿದಿನೂ ಇಲ್ಲ. ನಿಧಿ ಎಲ್ಲಿಂದ ಬರ್ಬೇಕು ನಮ್ಮ ಮನೆಯಾಗೆ? ನಾವೇ ತಿರ್ಕೊಂಡು ತಿಂತಾ ಇದೀವಿ ಅಂತಂದ್ರೆ ನಿಧಿ ಬೇರೆ ಇಕ್ಕಿರ್ತಾರೆ ಹೇಳು. ನನ್ನ ಗಂಡ ಕೂಲಿ ಹೋಗ್ತಾನಲ್ಲ, ಅವ್ರ ತಗಿಸ್ಕೊಂಬಂದು ತಂದಿರೋದು ಎಲ್ಲನ. ನಿನ್ ಗಂಡ ಕೂಲಿ ಹೋಗಿದ್ದು ಅವನಿಗೆ ಕುಡಿಯಕ್ಕೆ ಸಾಲಲ್ಲ. ಅವ್ರು ಇವ್ರನ್ನ ಕೇಳ್ತಿರ್ತಾನಲ್ಲಿ, ದುಡ್ಡ ಕುಡಿಯಕ್ ಕೊಡ್ರಿ ಅಂತಾನೆ. ಅವನು ನಿನಗೆ ದುಡ್ಡು ತಂದು ಕೊಡ್ತಾನ? ಯಾಕೆ ಸುಳ್ಳು ಹೇಳ್ತೀಯಾ? ಬಿಡು, ಏನೋ ಎಲ್ಲ ಕದ್ದಿರ್ತೀಯಾ, ಇಲ್ಲಾಂದ್ರೆ ಎಲ್ಲ ಸಿಕ್ಕಿರುತ್ತ ಅಷ್ಟೇನೆ. ನನಗೆ ಕೂಲಿ ಹೋಗಕ್ ಟೈಮ್ ಆಯ್ತು, ಹೋಗ್ತೀನಿ ನಾನು. ಸುಮ್ಮನೆ ಹೋಗಿ ರಂಗಿ ಹೋಗು. ನಾನೇ ಕದ್ಯೇನ? ಕದ್ದಿರೋದಲ್ಲ. ಕದ್ದಿರೋದಾಗಿದ್ರೆ ನಾನೇ ಹಿಂಗ್ ಬಂದು ಎಲ್ಲಾರ್ಗು ಪ್ರದರ್ಶನ ಮಾಡ್ತಿದ್ದೆ ಹೇಳು. ಕದ್ದಿರೋರು ದುಡ್ಡು ಕಳ್ಕೊಂಡಿರೋ ಸುಮ್ಮನೆ ಬಿಟ್ಬಿಡ್ತಾರ? ಸುಮ್ಮನೆ ಹೋಗು. ಏನ್ ಮಾತಾಡ್ತೀಯ ನೀನು? ಓಹೋ ಆತ್ ಬಿಡು, ಹೋಗ್ತೀನಿ. ಯಾರನ್ನ ದುಡ್ಡು ಕಳ್ಕೊಂಡಿರೋರು ಬಂದು ಹಿಡ್ಕೊಂಡು ಜಾಡಿಸ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ನಿನಗೆ. ಏನೇ ಗೌರಿ, ನೀನ್ ಇಲ್ಲೇ ಇದ್ಯೇನು ಈ ಸಾಕಮ್ಮಂತಾಗೆ? ಕಣ್ರಂಗಕ್ಕಯ್ಯ, ಇಲ್ಲೇ ಇದ್ದೀನಿ. ಇನ್ನೇನ್ ಮಾಡೋದು? ನಮ್ಮ ಅಣ್ಣ ಇನ್ನು ಮನೆಯಿಂದ ಹೊರಕ್ ಹಾಕ್ದ. ನನ್ ಗಂಡನು ಇನ್ನೊಬ್ಬಳು ಅವಳ ಮದ್ವೆ ಆಮಾಗ ಬಂದೇವನಿ. ಅದಕ್ಕೇನೆ ಇನ್ನೇನ್ ಮಾಡೋದು ಅಂತ ಹೇಳಿ ಇಲ್ಲೇ ಸಾಕಮ್ಮನ ಮನೆಗೆ ಇದ್ದೀನಿ. ಅಲ್ವೇ ಗೌರಿ, ದೇವ್ರಂತ ಗಂಡನ ಜೊತೆಗೆ ಬಾಳ್ವೆ ಮಾಡಕ್ಕಾಗದೆ ಬಂದು ಇಲ್ಲಿ ತವ್ರ ಮನೆಗೆ ನಿಮ್ಮ ಅಣ್ಣನ ಕೊಟ್ಟು ಗುದ್ದಾಡ್ಕೊಂಡು ಇಲ್ಲಿ ಬಂದು ಈ ಕಾಳು ಸಾಕಿ ಮನೆಗೆ ಸೇರ್ಕೊಂಡಿದ್ಯಲ್ಲ, ನಿನಗೆ ಏನಂತ ಹೇಳ್ಬೇಕು ಹೇಳು? ನಿನಗೆ ಬುದ್ಧಿ ಐತೋ ಇಲ್ವೋ ಅಮ್ಮ? ನಾನು ಕೂಲಿ ಹೋಗ್ಬೇಕು, ಟೈಮ್ ಆಗುತ್ತೆ. ಯೋಚನೆ ಮಾಡು, ಸ್ಯಾನೆ ದಿನ ಅವಳ ಜೊತೆಗೆ ಇರಬೇಡ. ದುರ್ಗಮ್ಮ, ನೀನೇನು ಅಲ್ಕಿಸಿಬೇಡ. ನನ್ನಂತ ಸೀರೆ ತಾಮಕ್ಕೂ ಯೋಗ್ಯತೆ ಬೇಕು. ಹೋಗು. ಹೇಳಮ್ಮ ಸಾಕಮ್ಮ, ಹೋಗ್ತೀವಿ. ನಮ್ಗೆ ನಿನ್ನಂಗೆ ಅತಿ ಆಸೆ ಇಲ್ಲ. ಆಸೆ ಇದ್ದಷ್ಟು ಕಾಲ್ ಚಾಚಬೇಕು. ಅತಿ ಆಸೆ ಪಟ್ರೆ ಗತಿಗೇಡಾಗುತ್ತಂತೆ. ನಿನಗೂ ಹಂಗೆ ಆಗುತ್ತೆ ಹೇಳು. ಹೋಗ್ತೀನಿ ನಾನು. ನೋಡ್ದೇನೆ ಗೌರಿ, ಇವ್ರಿಗೆಲ್ಲಾರ್ಗು ಹೆಂಗ್ ಹೊಟ್ಟೆ ಉರಿ ನಾನು ಸೀರೆ ತಂದಿರೋದಕ್ಕೆ. ಹೋಗ್ಲಿ ಬಿಡೆ ಸಾಕ ಮಾತ್ಲಾಗೆ, ಅವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಇವಾಗ ಹೊಟ್ಟಸ್ತೈತಿ. ಅಡ್ಗೆ ಏನ್ ಮಾಡಿದ್ಯಾ?
ಅಡ್ಗೆನ ಅಡ್ಗೆ ಇನ್ನು ನಾ ಯಾತು ಮಾಡಿಲ್ಲ. ನಾನು ಸೀರೆ ನೋಡೋಣ ಅಂತ ಹೇಳಿ ಇಟ್ಕೊಂಡ್ ಕುಕ್ಕಂಡೆ. ಅದು ಅಲ್ಲದೆ ಸೊಳಿ ಆಗ್ತಿತ್ತಲ್ಲ, ಒಂದ್ ಚಣ ಹೊತ್ತು ಕುಕ್ಕಮ್ಮನ ಅಂತ ಹೇಳಿ ಕುಕ್ಕಂಡಿದ್ದೆ. ಹೋಗೆ ಸಾಕಮ್ಮ, ಯಾಕನ ಅಡ್ಗೆ ಮಾಡು. ಹಾಲಿ ಓಟತ್ತಾಗೈತೆ, ನನ್ಗಂತೂ ಹೊಟ್ಟೆ ಸಿತೈತೆ. ನಿನಗೆ ನಾನು ಅಡ್ಗೆ ಮಾಡಿಕ್ಬೇಕೆ? ನನಗೂ ಹೊಟ್ಟೆ ಸಿತೈತೆ, ನನಗೂ ಸೇರಿ ನೀನೇ ಮಾಡೋಗ್ ಹೋಗಿ. ಓಹೋ, ಇವಳು ನೋಡಿ ಹೆಂಗ್ ಹೇಳ್ತಾಳೆ, ಹೊಟ್ಟೆ ಸಿತೈತಂತೆ ಇವಳಿಗೆ ನಾನು ಅಡ್ಗೆ ಮಾಡಿಕ್ಬೇಕಂತೆ. ನಾನೇನು ಇವ್ರ ಮನೆ ಕೆಲಸತಾಳು ನೋಡು, ಹೋಗಿ ಮಾಡೋಗ್ ನೀನೇನೆ. ಅಲ್ಲ, ನಾನು ಇಲ್ಲಿಗೆ ಬಂದಾಗಿಂದ ಇಷ್ಟ ದಿನನ ಇವಳೇ ಅಡ್ಗೆ ಮಾಡಿಕ್ಕಿ ಬಾರೆ ಗೌರಿ ಉಣ್ಣು ಅಂತ ಹೇಳಿ ಮುಂದಕ್ಕೆ ತಂದಿಕ್ಕಳು. ಇವತ್ತು ನೋಡಿರೆ ನೀನೇ ಮಾಡೋಗು ಅಂತ ಹೇಳಿ ಜೋರ್ ಮಾಡ್ತಾ ಇದ್ದಾಳೆ. ನನ್ನ ದುಡ್ಡೆಲ್ಲ ಇಸ್ಕೊಂಡಿದ್ದಾಳೆ, ಒಡವೆನೂ ಇಸ್ಕೊಂಡಿದ್ದಾಳೆ. ನಾನು ಇಕ್ಕೆಂತೀನಿ ಅಂತಾನ ನನ್ನ ದುಡ್ಡಾಗೆ ಸೀರೆ ತಾಂಡು ಮೆರಿತಾ ಇದ್ದಾಳೆ. ಅಂಥದ್ರಾಗೆ ಇವತ್ತು ನನ್ನೇನೆ ಅಡ್ಗೆ ಮಾಡೋಗು ಅಂತ ಹೇಳ್ತಾಳಲ್ಲ. ಅಲ್ವೇ ಸಾಕಮ್ಮ, ಇಷ್ಟ ದಿನನ ನೀನೇ ಮಾಡ್ತಿದ್ದೆ ತಾನೇ ಅಡ್ಗೆನ? ಇವತ್ತೇನು ಹೊಸ್ತಾಗಿ ನನಗೆ ಹೇಳ್ತಾ ಇದೆಯಾ ಮಾಡೋಗು ಅಂತಾನ? ನಾನೇನು ನಿನಗೆ ದಿನಾನ ಅಡ್ಗೆ ಮಾಡಿಕ್ತೀನಿ ಅಂತ ಹೇಳಿ ಬರ್ಕೊಟ್ಟಿದ್ದೀನೇನೆ. ನನ್ಗೂ ಸಾಕಾಗೈತಿ, ಹೋಗಿ ನೀನೇ ಮಾಡೋಗು. ಹಂಗೇನೆ ಮುಸ್ರೆ ಇದಾವ, ರಾತ್ರಿವು ತೊಳೆದು ಅಡ್ಗೆ ಮಾಡು. ರಾತ್ರಿ ಮುಸ್ರೆನೂ ತೊಳೆದಿಲ್ವಾ? ಹಂಗೆ ಇಕ್ಕಿದೀಯಾ? ಯಾಕೆ ಸಾಕಮ್ಮ? ಎದ್ದು ಎಲ್ಲ ತೊಳೆದು ಇಷ್ಟೊತ್ತಿಗೆ ಅಡ್ಗೆ ಮಾಡಿ ನನಗೆ ಉಂಬಕ್ ತಂದಿಕ್ತಿದ್ದೆ. ಇವತ್ತು ನೋಡಿದ್ರೆ ಮುಸ್ರೆನೂ ತೊಳೆದಿಲ್ಲ, ಅಡ್ಗೆನೂ ಮಾಡಿಲ್ಲ. ಅಲ್ಲೇ 11 ಗಂಟೆ ಆಗ್ತು. ನನ್ಗಂತೂ ಹೊಟ್ಟೆ ಎಸಿತೈತೆ. ನನಗೆ ಇವಾಗ ಏನ್ ಮಾಡಕ್ಕೂ ಆಗಲ್ಲ ಕಣೆ ಸಾಕಮ್ಮ. ಹೋಗಿ ಜಲ್ದಿ ಅಡ್ಗೆ ಮಾಡು, ನನ್ಗೆ ಹೊಟ್ಟೆ ಹಸ್ತೈತೆ, ಉಣ್ಬೇಕು. ನೋಡೆ ಗೌರಿ, ರಾತ್ರಿ ಅದೊಂದಿಟ್ಟು ಅನ್ನ ಮಿಕ್ಕಿತ್ತು, ಒಗ್ಗರಣೆ ಹಾಕೊಂಡು ನಾನು ತಿಂದಿದ್ದೀನಿ. ನನ್ಗೇನು ಹೊಟ್ಟೆ ಹಸ್ತಿಲ್ಲ, ಹೊಟ್ಟೆ ಹಸ್ತಿರೋದು ನಿನಗೆ ತಾನೆ. ಹೋಗು ಮಾಡೋ ನೀನೇನೆ. ಏನು ಕೈ ಏನು ಬಿದ್ದೋಗಲ್ಲ ನಿನ್ನ ಅಡ್ಗೆ ಮಾಡಿರಿ. ಇಷ್ಟ ದಿನ ಕಿಲ ಕಿಲ ಅಂತ ನಕ್ಕೊಂಡು ನಾನು ಏನ್ ಕೇಳಿದ್ರು ಮಾಡಿಕ್ಕಳು. ನೀನು ಆರಾಮ ಕುಕ್ಕಂಡಿರು ರಾಣಿ ತರನ. ನಾನೆಲ್ಲ ಮಾಡಿ ಮುಂದಕ್ಕೆ ಇಕ್ತೀನಿ, ನೀನೇನು ಮಾಡಬೇಡ ಅಂತ ಹೇಳಿ ಅಲ್ಕಿಸ್ಕೊಂಡು ಹೇಳೋಳು. ಇವತ್ತು ನೋಡಿರಿ ಮುಸ್ರೇನೂ ತೊಳೆದಿಲ್ಲ, ಅಡ್ಗೆನೂ ಮಾಡಿಲ್ಲ. ನಾನೇ ಮಾಡ್ಬೇಕಂತೆ. ಗೌರಿ, ಏನ್ ಯೋಚನೆ ಮಾಡ್ತಿದ್ಯಾ ಹಂಗ್ ನಿಂತ್ಕೊಂಡು? ಹೋಗು ಜಲ್ದು ಮುಸ್ರೆ ತೊಳೆದು ಅಡ್ಗೆ ಮಾಡೋಗು. ನನಗೂ ಹೊಟ್ಟೆ ಹಸ್ತೈತಿ. ರಾತ್ರಿ ಜಲ್ಲ ತೊಂಗ್ಳನ್ನ ಒಂದು ಈಟೆ ಇಟ್ಟಿತ್ತು, ಅದನ್ನೇ ಒಗ್ಗರಣೆ ಹಾಕಿ ತಿಂದಿದ್ದೀನಿ. ಅದಕ್ಕೆ ಈಟ ತಿಂತಕ ನಾ ತಡ್ಕೊಂಡಿದ್ದೀನಿ. ನನಗೂ ಅಲ್ಲೇನೆ ಹೊಟ್ಟೆ ಹಸ್ತೈತಿ. ಹೋಗಿ ಜಲ್ದು ಮುಸ್ರೆ ತೊಳೆದು ಅಡ್ಗೆ ಮಾಡೋಗು ಹೋಗಿ. ಮುಸ್ರೆ ತೊಳೆದು ನಾನೇ ಅಡ್ಗೆ ಮಾಡ್ಬೇಕಾ? ಸಾಕಮ್ಮ, ಇವಾಗ ನೀನೇನ್ ಮಾಡ್ತಾ ಇದ್ಯಾ? ಆ ಸೀರೆ ಎತ್ತಿಕ್ಕಿ ಬಾ, ಮುಸ್ರೆ ತೊಳ್ಕೊಡ್ಬಾ. ಮುಸ್ರೆ ಏನಾದ್ರೂ ತೊಳ್ಕೊಟ್ರೆ ನಾನು ಹಂಗೆ ಅಡ್ಗೆ ಮಾಡ್ತೀನಿ. ಎದ್ ಬಾ, ಇಬ್ರು ನಾನು ಮಾಡೋಣ. ನನ್ಗೊಬ್ಳಿಗೆ ಅಂದ್ರೆ ಆಗಲ್ಲ. ನನಗೆ ಇವಾಗ ಏನ್ ಮಾಡಕ್ಕೂ ಮನ್ಸಿಲ್ಲ, ಸುಮ್ಮನೆ ಹೋಗು. ನನ್ಗೆ ಹೇಳಕ್ ಬಂದ್ಬಿಟ್ಲು ಇಲ್ಲಿ. ದಿನ ಮಾಡಿಕ್ಕಿಲ್ವ ಇಷ್ಟ ದಿನ ನಾನ್ ನಿನಗೆ? ಹೋಗ್ ಮಾಡೋಗು. ನನ್ನೇನು ಹಾಳು ಮಾಡ್ಕೊಂಡಿದ್ಯಾ ನಿನಗೆ ಮಾಡಿ ಇಕ್ಕಕ್ಕೆ? ಹೋಗೆ ಸುಮ್ಮನೆ ಮಾಡಾಗೆ ಮುಸ್ರೆ ತೊಳೆದು. ಮುಸ್ರೆ ಬೇರೆ ತೊಳ್ಕೊಡ್ಬೇಕಂತ ಇವಳಿಗೆ. ಸರಿ ಹೋಗ್ಲಿ. ಮುಸ್ರೆ ತೊಳೆಯಕ್ಕೆ ನೀರಾದ್ರೂ ತಂದಿಕ್ಕಿದ್ಯೋ ಇಲ್ವೋ ಬಿಂದಿಗೆಗೆ? ನನ್ಗೆ ಯಾಕನ ಸೆನಕಿಲ್ಲ. ನಾನು ನೀರು ತಂದಿಲ್ಲ, ಯಾತು ತಂದಿಲ್ಲ. ಎಲ್ಲ ನೀನೇ ಮಾಡ್ಕೋಬೇಕಿವತ್ತು. ಹೋಗು, ಬಿಂದಿಗೆ ತಗೊಂಡೋಗಿ ನೀರು ತಕೊಂಬ. ಅಡ್ಗೆ ಮಾಡಕ್ಕೂ ನೀರಿಲ್ಲ, ಮಕ ಪಕ್ಕ ತೊಳ್ಕೊಂಬಕ್ಕೂ ಯಾತೂ ನೀರೇ ಇಲ್ಲ. ಎಲ್ಲದಕ್ಕೂ ನೀರು ತಂದೊಯ್ದು ಮುಸ್ರೆ ತೊಳೆದಿಕ್ಕಿ ಅಡ್ಗೆ ಮಾಡು ಜಲ್ದು. ನನಗೂ ಹೊಟ್ಟೆ ಹಸ್ತೈತೆ, ಉಣ್ಬೇಕು. ಹೋಗು ಜಲ್ದು ಬಿಂದಿಗೆ ತಗೊಂಡು ಹೋಗು, ತರೋಗ್ ನೀರ. ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರೆ ಮಾತಾಡ್ತಲೇ ಇರ್ತೀಯ. ಅಲ್ಲ, ಇಷ್ಟ ದಿನ ಘನವಾಗಿ ಎಲ್ಲ ಮಾಡೋಳು. ಇವತ್ತು ನೋಡಿರಿ ನನ್ನೇ ಮನೆ ಕೆಲಸದಳು ಅಂತ ತಿಳ್ಕೊಂಡಿದ್ದಾಳು. ಹೆಂಗೆ ಮನೆ ಕೆಲಸದೊಳಗೆ ಆರ್ಡ್ರ್ ಮಾಡ್ದಂಗೆ ನೀರು ತಂದಿಲ್ಲ, ಮುಸ್ರೆ ತೊಳೆದಿಲ್ಲ, ಹೋಗಿ ಮಾಡು ಅಂತಾನ ಹೆಂಗ್ ಆರ್ಡ್ರ್ ಮಾಡ್ತಾಳೆ? ನಾನು ತೆಗಿರೋ ದುಡ್ಡೆಲ್ಲ ಇಸ್ಕೊಂಡು ಎಲ್ಲ ತಂದಿಕ್ಕೊಂಡು ಬೇಕಾದ್ದೆಲ್ಲನ ಸೀರೆ ಪಾರೆ ಎಲ್ಲನ ಈಗೆಲ್ಲ ದುಡ್ಡೆಲ್ಲನ ಖಾಲಿ ಮಾಡ್ಯವಳೆ. ಅದಕ್ಕೆ ಹಿಂಗೆ ಜೋರು ಮಾಡ್ತಾಳೆ ಅನ್ಸುತ್ತೆ. ಅಯ್ಯೋ ರಾಮ, ಇಲ್ಲೇ ಇದ್ರೆ ನನ್ನ ಒಡವೆನು ಏನು ಮಾಡ್ತಾಳೋ ಏನೋ. ಇರು, ಇವತ್ತು ಒಂದು ದಿವಸ ಮಾಡಿ ಮುಂದಕ್ಕಿಕ್ಕಿ ನಾಳೆಗೆ ಏನಾನ ಹಿಂಗೆ ಹೇಳಿರೆ ಇದು ಒಡವೆನೆಲ್ಲ ಇಸ್ಕೊಂಡು ಹೋಗ್ಬೇಕು ಮೊದಲು. ಇಲ್ಲೇ ಇದ್ರೆ ಅಷ್ಟೇನೆ. ಇವಾಗ ದುಡ್ಡು ಎಲ್ಲ ಖಾಲಿ ಮಾಡಿದಾಳೆ. ಆಮೇಲೆ ನನಗೆ ಆ ವಾಲೆ ಜುಮ್ಕೆನೂ ಇರಲ್ಲ ಅಂತ ಸ್ಥಿತಿಗೆ ತಂದು ಬಿಡ್ತಾಳೆ ಅನ್ಸುತ್ತೆ. ಸಾಕಮ್ಮ, ಸರಿ, ನಿನ್ಗೇನೋ ಚೆನ್ನಾಗಿಲ್ಲ ಅಂತ ಹೇಳಿ ಇವತ್ತು ಒಂದಿನ ಮಾಡ್ತೀನಿ. ನಾಳೆಗೆ ನೋಡ್ಕೊಂಬನ. ಇವಾಗ ಹೋಗಿ ನೀರು ತಾಂಬರ ಹೋಗಿ ಮೊದ್ಲು. ಬಿಂದಿಗೆ ಎಲ್ಲಿಕ್ಕಿದ್ಯಾ? ಗೋಲ್ ನಿನ್ನಿಂದೆ ಅಲ್ಲೇ ಐತ್ ನೋಡಲ್ಲಿ. ತಗೊಂಡು ಹೋಗು. ನಂತಾಗೆ ಎಲ್ಲ ದುಡ್ಡು ಇಸ್ಕೊಂಡು ಎಲ್ಲ ತರ್ಬೇಕಾರೆ ಕಿಲ ಕಿಲ ಅಂತಾನ ಅಲ್ಲಿ ಕಿಸ್ಕೊಂಡು ನಾನು ಏನು ಕೇಳಿರು ಮಾಡಿಕ್ಕಾಳು. ಈಗ ನೋಡು ಹೆಂಗೆ ಹೇಳ್ತಾಳೆ. ಇನ್ನೇನು ಮಾಡೋದು, ನನಗೂ ಇನ್ನೇನು ಇನ್ಯಾರು ಗತಿ ಇಲ್ಲ. ಇವಳು ಬಿಟ್ರೆ ನನಗಿನ್ಯಾರು ಗತಿ ಇಲ್ಲ. ಇನ್ನೇನು ಮಾಡೋದತ್ಲಾಗೆ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಇವಾಗ ಹಂಗೆ ಆಗೈತಿ. ಇವಳು ಕಾಲಿಡಿಬೇಕಾಗೈತಿ ನಾನಿವಾಗ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.